ಇದು 2,000 ರೂಪಾಯಿ ನೋಟುಗಳ ಕಥೆ. ಇದು 2,000 ರೂಪಾಯಿ ನೋಟುಗಳನ್ನು ಯಾಕೆ ಪ್ರಿಂಟ್ ಮಾಡಿದ್ರು ಅಂತ ಈಗ ಉತ್ತರ ಕೊಡಬೇಕಾಗತ್ತೆ ಅವರು. 2,000 ರೂಪಾಯಿ ನೋಟುಗಳನ್ನು ಈ ಥರ ವಾಪಸ್ ತೆಗೆದುಕೊಳ್ಳುವ ಯೋಜನೆ ಅವ್ರಿಗೆ ಇದ್ದಿದ್ದೇ ನಿಜವಾದರೆ ಪ್ರಿಂಟ್ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಬಂದೇ ಬರುತ್ತಲ್ವಾ. 1,000 ರೂಪಾಯಿ ನೋಟಿದ್ರೆ ಲಂಚ ಕೊಡೋಕ್ಕೆ ಬಹಳ ಸುಲಭ ಆಗಿಬಿಡುತ್ತೆ, ಅದಕ್ಕೆ 1,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು ಅಂತ ಅವಾಗ ಚರ್ಚೆ ಶುರು ಮಾಡಿದರು. ಚರ್ಚೆ ಇಡೀ ದೇಶಾದ್ಯಂತ ಒಂದು ಮಾತಿತ್ತು ಅವಾಗ. 1,000 ರೂಪಾಯಿ ನೋಟಿದ್ರೆ ಈಸಿ ಅಲ್ವೇನ್ರಿ, ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, 100 ರೂಪಾಯಿ 55 ರೂಪಾಯಿ ಆದರೆ ಮೂಟೆಗಟ್ಟಲೆ ತೊಗೊಂಡೋಗಿ ಕೊಡಬೇಕು, ಲಂಚ ಕೊಡೋಕೆ ಹೋದಾಗ ಸಿಗಾಕೊಂಡ್ಬಿಡ್ತಾರೆ ಅಂತ ಒಂದು ವಾದವನ್ನು ತೇಲಿಬಿಟ್ಟಿದ್ರಾಗ. ಆಮೇಲೆ ನೋಡಿದ್ರೆ 1,000 ರೂಪಾಯಿ ಬದಲಿಗೆ 2,000 ರೂಪಾಯಿ ನೋಟು ಪ್ರಿಂಟ್ ಮಾಡಿಬಿಟ್ರು. 2,000 ರೂಪಾಯಿ ನೋಟು ಮ್ಯಾಚ್ ಮಾಡೋಕ್ಕಾಗಲ್ಲ, 2,000 ರೂಪಾಯಿ ನೋಟು ಅದ್ಭುತ, ಇದು ಮಾಸ್ಟರ್ ಸ್ಟ್ರೋಕ್ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ, ಮಾಸ್ಟರ್ ಸ್ಟ್ರೋಕ್ ಹಾಗೆ ಇರಲಿ ಬಿಡ್ರಪ್ಪ ಅಂದರೆ ಈಗೇನು ಮಾಡಿದ್ರು, 2,000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಲಿಲ್ಲ. ನೋಟ್ ಬ್ಯಾನ್ ಅಂದರೆ ಮತ್ತೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೇನು ಮಾಡಿದ್ರು, ಕೊಟ್ಟುಬಿಡಿ 2,000 ರೂಪಾಯಿ ನೋಟ್ಗಳನ್ನು ವಾಪಸ್ಸು. ನಾವು ಚಲಾವಣೆಗೆ ತಗೊಳ್ಳಲ್ಲ ಅಂತೇನಲ್ಲ, ಆದರೆ ಬೇಡ ಅಂತ ವಾಪಸ್ ಕೊಟ್ಬಿಡಿ ಅಂತ. ನೋಡಿ ಇದು ಹೇಗಿದು, ಈ ಥಿಯರಿ ಬಹಳ ಅದ್ಭುತವಾಗಿತ್ತಿದ್ದು. 2,000 ರೂಪಾಯಿ ನೋಟು ರಿಸೀವ್ ಮಾಡ್ತೀವಿ, ಆದರೆ ಬೇಡ ವಾಪಸ್ ಕೊಟ್ಬಿಡಿ ಬ್ಯಾಂಕಿಗೆ ಅಂತ. 2,000 ರೂಪಾಯಿ ನೋಟುಗಳು ಬ್ಯಾಂಕ್ಗೆ ಬಹುತೇಕ ವಾಪಸ್ ಆಗಿಬಿಟ್ಟಿವೆ. 98.08% ನೋಟುಗಳು ವಾಪಸ್ಸಾಗಿವೆ ಅಂತ ಹೇಳಿ RBI ಹೇಳ್ತಾ ಇದೆ. ಇದೀಗ ಸದ್ಯ ಜನರ ಬಳಿ 6,839 ಕೋಟಿ ರೂಪಾಯಿ ಮೌಲ್ಯದ ನೋಟುಗಳು ಇವೆ. 2023 ಮೇ 19ನೇ ತಾರೀಕು ಇದನ್ನು ಹಿಂಪಡಿತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರು. ಬ್ಯಾನ್ ಅಂತ ಹೇಳಲಿಲ್ಲ. ಬ್ಯಾನ್ ಅಂತ ಹೇಳಿಬಿಟ್ರೆ ಇಮ್ಮಿಡಿಯೇಟಾಗಿ ಅದು ಅದರ ಮೌಲ್ಯವನ್ನು ಕಳೆದುಕೊಂಡು ಬರೀ ಕಾಗದದ ತುಣುಕಾಗಿಬಿಡುತ್ತೆ ಅಂತ ಬ್ಯಾನ್ ಅಂತ ಹೇಳಲಿಲ್ಲ. ವಾಪಸ್ ತಂದು ಕೊಟ್ಟುಬಿಡಿ ಅಂತ ಹೇಳ್ತು RBI. ಯಾವಾಗ? 2023 ಮೇ 19ನೇ ತಾರೀಕು. 3.56 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ನೋಟನ್ನು ಹಿಂಪಡೆದು ಬಿಡ್ತೀವಿ ಅಂತ RBI ಹೇಳಿತ್ತು. 2,000 ರೂಪಾಯಿ ಮೌಲ್ಯದ ನೋಟು ಬದಲಾಯಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. RBIನ 19 ಪ್ರಾದೇಶಿಕ ಕಚೇರಿಗಳಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. RBIನ 19 ಪ್ರಾದೇಶಿಕ ಕಚೇರಿಗಳಲ್ಲೇ ಅವಕಾಶ ಇತ್ತಿದ್ದಕ್ಕೆ ಬ್ಯಾಂಕ್ಗಳಲ್ಲಿ ಠೇವಣಿ ಇಡಬಹುದು ಅಥವಾ ಬೇರೆ ನೋಟುಗಳೊಂದಿಗೆ ಬದಲಾಯಿಸಿಕೊಳ್ಳಬಹುದು ಅಂತ ಕೂಡ ಹೇಳಿತ್ತು. ಇದೀಗ ಈ ನೋಟುಗಳ ಪೈಕಿ ದೊಡ್ಡ ಪ್ರಮಾಣದಲ್ಲಿ ನೋಟುಗಳು ವಾಪಸ್ಸಾಗಿವೆ ಅಂತ ಹೇಳಿ RBIನ ದತ್ತಾಂಶ ಇದೀಗ ಮಾಹಿತಿ ಕೊಡ್ತಾ ಇದೆ. ನೋಡಿ, ಇಲ್ಲಿ ಟೋಟಲಾಗಿ 6,839 ಕೋಟಿ ರೂಪಾಯಿ ಬಾಳುತ್ತಲ್ಲ, ಆ ಬಾಳುವಷ್ಟು ನೋಟುಗಳು ಮಾತ್ರ ಈಗ ಹೊರಗಡೆ ಇದೆ. ಉಳಿದವೆಲ್ಲವೂ 98.08% 2,000 ರೂಪಾಯಿ ನೋಟುಗಳು ವಾಪಸ್ ಬಂದಿದೆ ಅಂತ ಹೇಳಿ RBIನ ದತ್ತಾಂಶ ಹೇಳ್ತಾ ಇದೆ.